ಇಲ್ಲ, ಅದು ತುಂಬಾ ತಪ್ಪಾಗುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳನ್ನ ತನ್ನ ತಂದೆ ತನ್ನ ತಾಯಿ ಥರನೋ ತನ್ನ ತಂಗಿ ಥರನೋ ಯಾಕೆ ನೋಡಲ್ಲ? ಈಗ ಬೇರೆ ಹೆಣ್ಮಕ್ಳು ಅಂದ ಕೂಡಲೇ ಅವ್ರನ್ನ ಹೇಗೆ ಬೇಕಾದ್ರೂ ತೋರಿಸ್ಬೋದು ಅಂತಾನ? ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಆ್ಯಂಡ್ ತುಂಬ ಅಸಹ್ಯ ಅನಿಸುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಆ್ಯಂಡ್ ಈಗ ನಾವು ಆ್ಯಕ್ಟ್ ಮಾಡಬೇಕಾದ್ರೇ ಕೆಲವೊಂದು ಸಲ ಅಂದರೆ ಬಟ್ಟೆ ಮೇಲೆ ಅಂದರೆ ನಮ್ಮ ಬಟ್ಟೆ ಆ ಕಡೆ ಈ ಕಡೆ ಹೋಗೋದು ಮತ್ತೊಂದು ಆಗುತ್ತೆ, ಅದನ್ನು ತಗೊಂಡು ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಈಗ ಒಂದು ಹೆಣ್ಣನ್ನು ಕೆಟ್ಟ ರೀತಿಲೇ ನೋಡಬೇಕು, ಕೆಟ್ಟ ರೀತಿಲೇ ಅದು ಪೋರ್ಟ್ರೇ ಮಾಡಬೇಕು ಅಂತ ಕೆಲವರು ಇದ್ದಾರೆ. ಅವ್ರುಗಳಿಗೆಲ್ಲ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ದಯವಿಟ್ಟು ನಾವು ಕರ್ನಾಟಕದವರು. ಸೊ ನಮ್ಮ ಅಂದರೆ ನಮ್ದೇನಿದೆ ಕನ್ನಡದವರು ತುಂಬ ವಿಶಾಲ ಹೃದಯದವರು ಅಂತ ಏನಿದೆ, ಹಾಗೇನೆ ಒಳ್ಳೆ ಹೃದಯದವರು ಹಾಗೆ ಇರೋಣ ಅಲ್ಲ, ಇರಿ. ದಯವಿಟ್ಟು ಹೆಣ್ಮಕ್ಳನ್ನ ಹಾಗೆಲ್ಲ ತೋರ್ಸಕ್ಕೆ ಹೋಗ್ಬೇಡಿ. ಏಕೆಂದರೆ ನಾವು ಕೂಡ ಯಾರ್ದೋ ತಂಗೀರಾಗಿರ್ತೀವಿ, ಯಾರದ್ದೋ ಮಗಳಾಗಿರ್ತೀವಿ. ಸೊ ನೀವು ಆ ಥರ ಎಲ್ಲ ಅಂದರೆ ಅಸಭ್ಯವಾಗಿ ನೀವು ತೋರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರ ಮೇಲಿರೋ ಒಂದು ಗೌರವಾನ್ವಿತ ಭಾವನೆ ಏನಿರುತ್ತೆ ಅದನ್ನು ಕೆಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನೋದೊಂದು ಅದ್ರಲ್ಲಿ ಕಾಣಿಸುತ್ತೆ. ಸೊ ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಪ್ರಿಯಾಂಕಾ ಚೋಪ್ರಾ ಮ್ಯಾಮ್ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು. ಅದರಲ್ಲಿ ಅವ್ರು ಹೇಳ್ತಾರೆ, ಹೀಗೆ ಒಂದು ಅಬ್ರಾಡಲ್ಲಿ ಯಾವುದೋ ಒಂದು ಶೋಗೆ ಹೋದಾಗ ಅವರು ಕೆಳಗಡೆ ಬಿದ್ದಿದ್ರಂತೆ. ಬಿದ್ದಾಗ ಎಲ್ಲ ಕ್ಯಾಮ್ರಾಗಳು ತಕ್ಷಣ ಆಫ್ ಆಗಿದೆ ಆ್ಯಂಡ್ ಇಲ್ಲಿವರೆಗೂ ಅಂದರೆ ಅವರು ಆಫ್ ಮಾಡಿ ಅವ್ರು ಎದ್ದೋಳೋವರೆಗೂ ಕಾದಿದ್ದಾರೆ. ಅಂದರೆ ಮೀಡಿಯಾದವರೆಲ್ಲ ಕಾದಿದ್ದಾರೆ. ಅವ್ರು ಎದ್ದು ಪ್ರಾಪರ್ ಆಗಿ ಅವ್ರ ಡ್ರೆಸ್ ಎಲ್ಲ ಸರಿ ಮಾಡ್ಕೊಂಡು ನಿಂತ್ಕೊಂಡು ಅವರು ನೆಕ್ಸ್ಟ್ ಮಾತಾಡೋವರೆಗೂ ಯಾರ ಕ್ಯಾಮ್ರಾನೂ ಆನ್ ಆಗಿಲ್ಲ. ಅವ್ರಿಗಿರುವಂಥ ಒಂದು ಡೀಸೆನ್ಸಿ ಎಲ್ರಿಗೂ ಯಾಕಿರಲ್ಲ? ಇರಬೇಕು. ಅದು ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿ ಒಂದಾಗುತ್ತೆ ಅದು. ಸೊ ದಯವಿಟ್ಟು ಹೆಣ್ಮಕ್ಳಿಗೆ ಗೌರವ ಕೊಡಿ. ಸುಮ್ಮನೆ ಬಾಯಿ ಮಾತಿಗೆ ಕನ್ನಡಾಂಬೆಗೆ ಜೈ, ನನ್ನ ತಾಯಿ ದೇವರು, ಅವರು ಅದು ಇದು ಎಲ್ಲ ನೀವು ಮಾತಾಡೋದಲ್ಲ, ಅದನ್ನು ನಿಮ್ಮ ನಿಜ ಜೀವನಕ್ಕೂ ನೀವು ಅಳವಡಿಸ್ಕೋಬೇಕಾಗುತ್ತೆ. ಸೊ ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ನಾನು ಒಂದು ಜೆನ್ಯೂನ್ ಆಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ತಮ್ಮೆಲ್ರಿಗೂ. ಸೊ ಪ್ಲೀಸ್ ಮೇಡಮ್, ಈ ಪಾಪರ್ಲೆಜಿಯಿಂದ ಪ್ಲಸ್ ಇದೆ ಮೈನಸ್ ಇದೆ ಅಂತೀರಾ, ಹೇಗೆ ಮೇಡಮ್? ಹಾಗಾದರೆ ಸಾಕಷ್ಟು ನಟಿಯವರು ಅವರವರೇ ಕೆಲವೊಂದಷ್ಟು ಯೂಟ್ಯೂಬರ್ನ ಜೊತೆಲಿ ಹಾಕ್ಕೊಂಡು ಅವರು ಹೆಸರು ಮಾಡ್ಕೊಳ್ಳಿಕ್ಕೆ ಅಂತೇಳಿ ಅದೆಲ್ಲ ನಡೀತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್? ನಾನು ಜನರ ಮೈಂಡ್ ಸೆಟ್ಟನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದೆ ಅಂತ ಬಂದಾಗ ಹೀಗೆ ಈ ಥರ ಕೆಲವೊಂದು ಥಾಟ್ಸು ಬರೋದು ಸಹಜನೇ. ಸಹಜ ಅಂತ ಹೇಳಿ ಅವ್ರು ಮಾಡ್ತಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅದು ತುಂಬ ತಪ್ಪಾಗುತ್ತೆ. ನೀವು ಆ ಥರದನ್ನ ಬೆಳೆಸೋದನ್ನ ಕಡಿಮೆ ಮಾಡಿ, ಅವರುಗಳು ಆ ಥರ ಮಾಡೋದನ್ನ ನಿಲ್ಲಿಸ್ತಾರೆ. ಅದ್ರ ಜೊತೆಗೆ ಮೇಡಮ್, ಇವಾಗ ಕಾಮೆಂಟ್ ಸೆಕ್ಷನ್ ಎಲ್ಲ ನೋಡೋದಾದ್ರೆ ನಟಿಯರು ಕೂಡ ಎಲ್ಲ ಒಂದ್ ಕಡೆ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ನೀಟಾಗಿ ಮಾಡ್ಕೊಂಡು ಬರಬೇಕು ಅನ್ನೋದು ಕೂಡ ಸಾಕಷ್ಟು ಕಾಮೆಂಟ್ಸ್ಗಳು ಬರುತ್ತೆ ಮೇಡಮ್. ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ವಿಡಿಯೋ ಮಾಡ್ತಾರೆ ಓಕೆ, ಬಟ್ ಅವರು ಕೂಡ ಡ್ರೆಸ್ ಅಂತ ಬಂದಾಗ ಒಂಚೂರು ಡಿಸಿಪ್ಲಿನ್ ಆಗಿ ಹಾಕೊಂಡ್ಬರ್ಬೇಕು ಅನ್ನೋ ಥರ ಕಾಮೆಂಟ್ಸ್ಗಳು ಸಾಕಷ್ಟು ಬರ್ತಿದೆ. ಹೌದು. ಈಗ ನಾನು ಒಂದು ಹೆಣ್ಣಾಗಿ ನಾನು ಜಾಸ್ತಿ ಅದಕ್ಕೆಲ್ಲ ಆಸ್ಪದ ಕೊಡೋಕ್ಕೆ ಹೋಗಲ್ಲ. ನಾನು ಯಾವಾಗಲೂ ನನ್ನ ಸೀರೆ ಬಿಟ್ಟರೆ ಚೂಡಿದಾರ್ ಈ ಥರದಲ್ಲೇ ಇರುವಂಥವಳು ನಾನು. ಸೊ ನನಗೆ ಅದನ್ನು ಕೇಳಿದ್ರೆ ಎಲ್ಲೋ ಒಂದು ಕಡೆ ಹೌದು ಅನಿಸುತ್ತೆ. ಈಗ ನಾವು ನಮ್ಮ ಇಷ್ಟ, ನಮ್ಮ ದೇಹ ನಾವು ಹೇಗಾದ್ರೂ ರೆಡಿ ಆಗ್ತೀವಿ, ಹೇಗಾದ್ರೂ ಡ್ರೆಸ್ಅಪ್ ಆಗ್ತೀವಿ ಅನ್ನೋದು ಓಕೆ, ಅದು ನಿಜಾನೇ. ಸೊ ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಬೇರೆಯವ್ರ ಕಣ್ಣು ಅದೇ ರೀತಿ ಸರಿಯಾಗಿರುತ್ತೆ ಅನ್ನೋದ್ರಲ್ಲಿ ಏನು ವಿಶ್ವಾಸ ಇರುತ್ತೆ? ಬೇರೆಯವರು ನಮ್ಮನ್ನು ಹೇಗೆ ಬೇಕಾದರೂ ನೋಡಬಹುದು. ಅದೇನು ನಾವು ಕೇರ್ ಮಾಡಲ್ಲ, ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ ಅಂತ ಬಂದಾಗ ಈ ಥರ ಆಗುತ್ತೆ. ಸೊ ಇದಕ್ಕೆಲ್ಲ ಜಾಸ್ತಿ ಅಂದರೆ ಒತ್ತು ಕೊಡಕ್ಕೆ ಹೋಗಬೇಡಿ. ನೀವು ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಂಡು ಬಂದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಸರ್, ನಮ್ಮ ಸಾಯಿ ಪಲ್ಲವಿ ಮ್ಯಾಮ್ ಅವ್ರ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ಗ್ಲಾಮರಸ್ ಆಗಿ ಅವ್ರು ಇರ್ತಾರೆ. ಆ್ಯಂಡ್ ಪ್ರತಿ ಒಂದು ಕಡೆನೂ ಕೂಡ ಅವರು ಸೀರೆ ಬಿಟ್ಟು ಬೇರೆ ಏನೂ ಹಾಕಲ್ಲ. ಆ್ಯಂಡ್ ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಿರೋದು ಉಂಟು. ಸೊ ಆ ಥರ ಯಾಕೆ ಆಗಬಾರ್ದು? ಹೆಣ್ಮಕ್ಳು ಅಂತ ಅಂದರೆ ಸ್ಕಿನ್ ತೋರಿಸೋದೇ ಅಲ್ಲ, ಇದೆಲ್ಲ ವೆಸ್ಟರ್ನ್ ಇದೆಲ್ಲ ನಮ್ಮ ಭಾರತದಲ್ಲ ಇದು. ಸೊ ಹೀಗೆ ಡ್ರೆಸ್ ಮಾಡ್ಕೊಳ್ಳಿ, ಹಾಗೆ ಡ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ.
ಬಟ್ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ನಾವು ಡ್ರೆಸ್ ಮಾಡಿಕೊಂಡ್ರೆ ಕ್ಯಾಮ್ರಾ ಕಣ್ಣುಗಳಲ್ಲಿ ಹೋಗಲ್ಲ. ಸೊ ಈ ಥರ ಕೆಲವೊಂದು ಆಗೋದು ನಿಲ್ಲುತ್ತೆ ಅಂತ ನನ್ನ ಭಾವನೆ.